ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ವಿಶ್ವ ದಾಖಲೆಯ ಒಂದು ನಮ್ಮ ಕರ್ನಾಟಕದ ಕಲೆಗಳ ಒಂದು ಕಾರ್ಯಕ್ರಮವನ್ನು ತೋರಿಸ್ತಾ ಹೋಗ್ತೀನಿ. ತುಂಬಾ ವಿಭಿನ್ನವಾಗಿದೆ, ಚೆನ್ನಾಗಿ. ನಮಸ್ಕಾರ ಸರ್, ನಿಮ್ದು ಎಲ್ಲಿಂದ ಬಂದಿರೋ ಟೀಮು? ಸರ್, ನಾವು ಚನ್ನರಾಯಪಟ್ಟಣ ತಾಲೂಕು ಜಿನಿವಾರ ಗ್ರಾಮದಿಂದ ಬಂದಿದ್ವಿ. ನಾನು ಶ್ರವಣೇರಿ ನಿಂಗಪ್ಪ ಅಂತ, ಮಾಜಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ. ಇದು ಜಾನಪದ ಕಲಾವಿದ. ಇವತ್ತು ನಾಡೋಜ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನ ಟ್ರಸ್ಟಿಂದ ಅಮೃತ ಮಹೋತ್ಸವ ಪ್ರಯುಕ್ತ ಅವರ ಸವಿ ನೆನಪಿನಲ್ಲಿ ಇವತ್ತು ರಾಜ್ಯ ಮಟ್ಟದ ವಿವಿಧ ಜಾನಪದ ಕಲೆಗಳ ಒಂದು ಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದರು. ಅದರಿಂದ ನಮ್ಮ ತಂಡನೂ ಸಹ ಈ ಇದರಲ್ಲಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿತ್ತು. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ. ಈಗ ಮುಗಿಸ್ಕೊಂಡು ಬಂದಿದ್ವಿ. ತುಂಬ ಅದ್ಭುತವಾದ ಕಾರ್ಯಕ್ರಮ. ನಾವೆಲ್ಲ ಜಾನಪದ ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಮ ಲೋಕಲ್ ಹಳ್ಳಿಯ ಸ್ಥಳೀಯ ಮಹಿಳೆಯರಿಗೆ ಆನೆ ಕೋಲಾಟನ ಹೇಳ್ಕೊಟ್ಟು ಗ್ರಾಮೀಣ ಪ್ರತಿಭೆಗಳ ರೈತ ಮಹಿಳೆಯರಿಗೆ ಕೋಲಾಟ ಜಾನಪದ, ಅದರಲ್ಲೂ ಗಂಡು, ನಮ್ಮ ಹಾಸನ ಜಿಲ್ಲೆ ಗಂಡು ಕಲೆಯಾದ ಜಾನಪದ ಕೋಲಾಟವನ್ನು ಮೂಲ ಜಾನಪದ ಹಾಡುಗಳೊಂದಿಗೆ ಕೋಲಾಟನ ಹೇಳ್ಕೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಪ್ರೈಸು ಬರೋದು ಎರಡನೇದು ವಿಚಾರ. ಆದರೆ ನಾವು ಸ್ಪರ್ಧೆ ಕೊಡಬೇಕಿತ್ತು, ಸ್ಪರ್ಧೆ ಕೊಟ್ಟಿದ್ದೀವಿ. ಇವತ್ತು ಎಷ್ಟು ಸುಮಾರು 38 ತಂಡನೇನೋ ಎತ್ಕೊಟ್ಟಿದ್ದಾರೆ. ನಮ್ಮದು 35ನೇ ತಂಡವಾಗಿ ಬಂದಿದ್ದು ನಾವು. ತುಂಬ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಿದ್ವಿ. ಎಲ್ಲರೂ ಜನಮನ್ನಣೆಗೆ ಪಾತ್ರರಾಗಿದ್ವಿ. ನಾವು ಈ ಕಾರ್ಯಕ್ರಮನ ನಿರಂತರವಾಗಿ 37 ವರ್ಷದಿಂದನೂ ಸಹ ನಾನು ಕಲಿತು ನಮ್ಮ ಗುರುಗಳಾದ ರಾಮಚಂದ್ರ ಅವ್ರ ಹತ್ರ, ಕರಡೇವ್ರ ರಾಮಚಂದ್ರ ಅವ್ರ ಹತ್ರ ಕಲಿತು ಇವತ್ತು ನಾನು ಒಂದು 60 ತಂಡಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ, ಕಲಿಸಿದ್ದೀನಿ. ಮಹಿಳೆಯರು ಅದರಲ್ಲೂ 30, ಹೆಚ್ಚು ಕಡಿಮೆ 30 ತಂಡ ನಮ್ಮ ತಾಲೂಕಿನ MLA ಮಿಸಸ್ಸು ಒಳಗೊಂಡಂತೆ ಎಲ್ಲ ರೀತಿಯ ಕಲಾವಿದರಿಗೆ ನಾನು ಒಂದು ಕೋಲಾಟನ ಹೇಳ್ಕೊಟ್ಟು ಇವತ್ತು ಕೋಲಾಟ ನಿಂಗಪ್ಪ ಅಂತ ಒಂದು ನಮ್ಮ ಮಹಿಳೆಯರ ಪ್ರೀತಿಗೆ ಪಾತ್ರರಾಗಿದ್ದೀನಿ. ನನ್ನ ಭಾಗ್ಯ. ಯಾಕೆಂದರೆ ಇಂಥ ಮಹಿಳೆಯರು ನನ್ನ ಜೊತೆ ಬಂದು ಕೋಲಾಟ ನಾನು ಎಷ್ಟು ಕಲಿತೀನಿ ಕಲಿಸೋದಕ್ಕಿಂತ ಹೆಚ್ಚಾಗಿ ಅವ್ರು ಬರೋದು ಮುಖ್ಯ ಅಲ್ವಾ ಸರ್? ಇವತ್ತು ಹಳ್ಳಿಯರು ಈಚೆಡಿ ಬರೋದೇ ಕಷ್ಟ. ಇವತ್ತು ವರ್ಲ್ಡ್ ರೆಕಾರ್ಡಿಗೆ ಬಂದಿದೆ ನಮ್ಮ ಕಾರ್ಯಕ್ರಮ ಇವತ್ತು. ಅದರಿಂದ ತುಂಬ ಅದ್ಭುತ. ಇವರು ನಮ್ಮ ಪುಟ್ಟರಾಜು ಅಂತ ಮೂಳೆಕಾಳಲ್ಲಿ ಬನ್ನಿ, ನನ್ನ ಶಿಷ್ಯ. ಇವರು ನನ್ನ ಶಿಷ್ಯನೇ. ನಮ್ಮ ಸುಮಾರು ಇದೇ ರೀತಿ 60 ತಂಡಗಳು ನಮ್ಮ ರಾಜ್ಯ ಮಟ್ಟದಲ್ಲಿ ನಾನು ತರಬೇತಿ ನೀಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ನನ್ನ ಹವ್ಯಾಸನೇ ಇದು. ತುಂಬ ವಿಶೇಷವಾದಂಥ ನಮ್ಮ ಹಾಸನ ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿರ್ತಕ್ಕಂಥ ತಂಡ. ಸೊ ಈ ಥರ ಸುಮಾರು ತಂಡಗಳು ಬಂದಿದೆ. ಈ ಒಂದು ತಂಡಗಳಲ್ಲಿ ಏನೇನು ವಿಶೇಷತೆ ಇದೆ, ತುಂಬ ಅಂದರೆ ಜಾನಪದ ಕಲೆನ ಉಳಿಸೋದಕ್ಕೆ ನಾವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ತಂಡ ಅಂತ ನಾನು ಕಟ್ಟಿದ್ದೀನಿ ಸರ್. ಪ್ರಪ್ರಥಮ ಬಾರಿಗೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಲ್ಲಿ ಅನಿತಾ ನಾಗೇಶ್ ಅಂತ ನಾನು ಮಹಿಳಾ ತಂಡ ಕಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ, ರವೀಂದ್ರ ಕಲಾಕ್ಷೇತ್ರದವರೆಗೂ. ಮುಂದಕ್ಕೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗಲಿ ಅಂತ ಆಶಿಸ್ತೀನಿ ಸರ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಾನು ಗ್ರಾಮೀಣ ಪ್ರದೇಶಗಳಲ್ಲಿ ಕೋಲಾಟವನ್ನು, ಜಾನಪದವಾದ ಕೋಲಾಟವನ್ನು ಹೇಳ್ಕೊಡ್ತಾ ಬಂದಿದ್ದೇನೆ. ಹಾಗಾಗಿ ಈಗ ಸುಮಾರು ಒಂದು 6-7 ಟೀಮ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ನನ್ನ ಉಸಿರೇ ಕೋಲಾಟ ಆಗಿದೆ. ಅದನ್ನು ಉಳಿಸ್ಬೇಕು, ಬೆಳೆಸಬೇಕು, ಎಲ್ಲ ಕಡೆ ಹಂಚಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ನನಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ, ನನ್ನ ತಂಡದವರೆಲ್ಲ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ಹಲವಾರು ತಂಡಗಳಿಗೆ ಇದೇ ರೀತಿ ಕಲಿಸ್ಕೊಟ್ಟು ಅದನ್ನು ಮುಂದಿನ ಪೀಳಿಗೆಗೆ ನಾನು ಅದನ್ನು ಉಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.
ಕಂಸಾಲೆ ನೃತ್ಯ ವಿಶ್ವನಾಥ್ ಶೆಟ್ಟರು ಸಹ. ಈಗ ಪಾರ್ಶ್ವನಾಥ್ ದಯವಿಟ್ಟು ವೇದಿಕೆಗೆ ಬರಬೇಕು. ಪಾರ್ಶ್ವನಾಥ್ ಸರ್ ದಯವಿಟ್ಟು. ಇಂದಿಂದಲೂ ನನ್ನನ್ನು ಗೋಪಾಲ್ ಕೃಷ್ಣ ಅವರು ಒಬ್ಬ ಸಲಹೆಗಾರರನ್ನಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರನ್ನಾಗಿ ಮಾಡಿ ನನಗೊಂದು ಗೌರವ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಈ ಅವಕಾಶಕ್ಕಾಗಿ ಮೊದಲು ಅವರಿಗೆ ಮತ್ತು ಆ ತಂಡದ ಎಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ನಿಮಗೆಲ್ಲ ಈಗ ಗೊತ್ತಿರೋ ಹಾಗೆ ನಾನು ಬೆಳಗ್ಗೆ ಉದ್ಘಾಟನೆ ಮುಗಿದ ಮೇಲೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ಈ ಜನಪದ ಕಲೆಗಳ ಆಕರ್ಷಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತೆಲ್ಲ ಮಾಡಿದ್ರು ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ನಮ್ಮ ವಯಸ್ಸು ಆಯಾಸ ಎಲ್ಲ ಬಂತು. ಅಷ್ಟರ ಮಟ್ಟಿಗೆ ಜನಪದ ಕಲೆಗಳು ಕರ್ನಾಟಕದ್ದು ಎಂಥ ಅದ್ಭುತವಾದ ಕಲೆಗಳನ್ನು ಕರ್ನಾಟಕ ಹೊಂದಿದೆ ಅನ್ನೋದನ್ನ ಬೆಳಗಿನಿಂದ ಉದ್ಘಾಟನೆ ಮಾಡಿದವರು ಆಮೇಲೆ ನಮ್ಮ ತೀರ್ಪುಗಾರರು ಎಲ್ಲರೂ ಕೂಡ ಹೇಳಿದ್ದಾರೆ. ಎಷ್ಟು ಉತ್ಸಾಹದಿಂದ ಎಷ್ಟು ಶಿಸ್ತುಬದ್ಧವಾಗಿ ಈ ಕಲೆಯನ್ನು ಕಲಿತು ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಆ ಜನಪದ ಕಲೆಗಳನ್ನು ಕುರಿತಂತ ಒಂದು ಆಸಕ್ತಿ ಯುವ ಜನತೆಯಲ್ಲಿ ಬೆಳೆದಿರೋದು ತುಂಬ ಶ್ಲಾಘನೀಯ. ತುಂಬ ಅವ್ರನ್ನೆಲ್ಲರೂ ಕೂಡ ಇವತ್ತು ಅಭಿನಂದಿಸ್ತೀನಿ. ಇಂಥ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟು ನಮ್ಮ ಮನಸ್ಸನ್ನು ಆನಂದಿಸಬೇಕು. ಎಲ್ಲ ಕಲಾವಿದರಿಗೂ ನನ್ನ ವಂದನೆಗಳು. ಸಂಧ್ಯಾ ಮೇಡಮ್ ಈ ಕಡೆ ಜಾಸ್ತಿ ನಗ್ತಾ ನೋಡೋದು ಇಲ್ಲಿ ನಿಂತಿದ್ದೀರಾ. ಮೊದಲ ಬಹುಮಾನ ಯಾರು ಅಂತಕ್ಕಂಥದ್ದನ್ನ ನೋಡೋದಕ್ಕೆ ಗೌಮನೆಯ ಕರೋಡ್ಪತಿ 1,00,000 ರೂಪಾಯಿಗಳ ಮೊದಲ ಬಹುಮಾನ PID ಸಂಖ್ಯೆ 13 ಸ್ನೇಹಿತರೆ, ಈಗ ನಾವು ಮೊದಲನೇ ತಂಡ ಗೆದ್ದಂಥ ಒಂದು ತಂಡ ಇವೆ. ಸರ್ ನಮಸ್ಕಾರ ಸರ್, ಎಲ್ಲಿಂದ ಬಂದಿದ್ದ ಟೀಮು? ಸರ್ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೀಲಾರದ ದೇವಿ ಶಂಕರೇಗೌಡ ಕಲಾ ಬಳಗ ತಂಡ ನಮ್ಮದು. ಈ ಸುಮಾರು 33 ವರ್ಷಗಳಿಂದಲೂ ಕೂಡ ಜನಪದ ಕಲೆಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ಅಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದ ಜನಪದ ಕಲೆಗಳನ್ನು ಪೂಜಾ ಕರಗದ ಕುಣಿತ, ಬರಗಾಲ ಕುಣಿತ, ವೀರಭದ್ರ ಕುಣಿತ, ಹೀಗೆ ಹಲವು ಜನಪದ ಪ್ರಕಾರಗಳು ಒಂದೆಡೆ ಸೇರಿಸಿ ನಮ್ಮ ಜನಪದದಲ್ಲಿ ಸಂಯೋಜನೆ ಮಾಡಿಕೊಂಡು ರಾಜ್ಯದಲ್ಲಿ ರಾಜ್ಯ ಮಟ್ಟದಿಂದ 21 ಬಾರಿ ಪ್ರಥಮ ಬಹುಮಾನ ಮತ್ತು ರಾಷ್ಟ್ರ ಮಟ್ಟದಲ್ಲಿ 4 ಬಾರಿ ಬಹುಮಾನಗಳನ್ನು ಪಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ತಂಡ ಭಾಗವಹಿಸಿ ಪ್ರಶಂಸೆಯನ್ನು ಪಡ್ಕೊಂಡಿದೆ. ಜೊತೆಗೆ ರಿಯಾಲಿಟಿ ಶೋಗಳಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಮಜಾ ಟಾಕೀಸ್ಗಳಲ್ಲೂ ಕೂಡ ನಮ್ಮ ತಂಡ ಪ್ರದರ್ಶನ ಕಾಣೋದ್ರ ಜೊತೆಗೆ ಈ ಪ್ರಸ್ತುತ ಈ ನಮ್ಮ ವಿಶ್ವ ದಾಖಲೆಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಪ್ರಥಮ ಬಹುಮಾನ ಗಳಿಸಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಈ ನಮ್ಮ ಕಲಾ ಪೋಷಣೆಗೆ ತಮ್ಮೆಲ್ಲ ಸಹಕಾರ ಇರಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ನಾನೆದ್ದು ಯಾರ್ಯಾರ ನೆನೆಯಾಲಿ
ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯ್ನ ಎದ್ದೊಂದು ಗಳಿಗೆ ನೆನೆದೇನು ಎಲ್ಲ ಜಾನಪದ ಕಲಾವಿದರಿಗೆ ನಾನು ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆಯ ಮೇಲಿರುವಂತಹ ನಮ್ಮ ವಿಜಯನಗರ ಆದಿಚುಂಚನಗಿರಿ ಮಠದ ಸೌಮ್ಯನಾಥಾನಂದ ಸ್ವಾಮೀಜಿಯವರೇ ಹಾಗೂ ನಮ್ಮ ಈ ಸೌಮ್ಯನಾಥ ಸ್ವಾಮೀಜಿಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಸಂಧ್ಯಾ ರೆಡ್ಡಿಯವರಿಗೂ ಹಾಗೂ ಗೋಪಿಯವರಿಗೂ ಅದನ್ನು ಅನುಭವಿಸ್ಕೊಬೇಕು, ಆ ಕಲೆಯನ್ನು ಪ್ರೋತ್ಸಾಹಿಸಬೇಕು ಅಂತನ್ನೋದೊಂದು ಉದ್ದೇಶ ನನಗೆ ಈ ವೇದಿಕೆ ನನಗೆ ಗುರುತಿಸ್ಕೊಟ್ಟಿದೆ. ಯಾಕೆಂದರೆ ನಾವು ಸುಮಾರು 50 ವರ್ಷ ನನ್ನ ಸಮಾಜ ಬೆಳೆದು ಬಂದಿರೋದು ಬನಶಂಕರಿ ಮಹಿಳಾ ಸಮಾಜ. ಹಾಗಾಗಿ ಬರೀ ನಾನು ಶಾಲೆಗಳು ಮಾತ್ರ ದತ್ತಕ್ಕೆ ತಗೊತಾ ಇದ್ವಿ. ಇನ್ನು ಕಲಾವಿದರುಗಳನ್ನು ದತ್ತಕ್ಕೆ ತಗೊಂಡು ಇದನ್ನು ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅನ್ನೋದೊಂದು ನನಗೆ ಈ ವೇದಿಕೆ ಕಲ್ಪಿಸ್ಕೊಟ್ಟಿದೆ. ಯಾಕೆ ಅಂದರೆ ಕಲಾವಿದರುಗಳನ್ನ ಗುರುತಿಸೋದು ಭಾಳ ಕಷ್ಟ ಈ ಕಾಲದಲ್ಲಿ. ಈ ಕಲೆಗಳನ್ನ ಬೆಳೆಸಬೇಕು ಹೆಚ್ಚಿನ ರೀತಿಯಲ್ಲಿ. ಈ ಯುವಕರು ಇವತ್ತು ಯುವತಿಯರು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಹಂಗಾಗಿ ನನಗೆ ಈ ಕಲೆನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕೆಲವರಿಗೆ ಖುಷಿ ಆದರೆ ಇನ್ನು ಕೆಲವರಿಗೆ ಸ್ವಲ್ಪ ಬೇಜಾರಾಯಿತು. ನನಗೆ ಪ್ರೈಸ್ ಬಂದಿಲ್ಲ, ಕಡಿಮೆ ಆಯಿತು, ನಮ್ಮ ಸ್ಕೋರ್ ಕಡಿಮೆ ಅಂತ. ಸೊ ಹಾಗಾಗಿ ಜಡದನ್ನ ಕೇಳ್ತಾಯಿದ್ರು. ಕೆಲವೊಂದು ಗೊಂದಲಗಳಾಯಿತು. ಏನೆಯೋ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇನ್ನೂ ಹೆಚ್ಚು ಈ ರೀತಿ ಜನಪದ ಕಲೆಗಳಿಗೆ ಮತ್ತು ರೈತರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ವೀಡಿಯೋ ಮಾಡ್ತಾಯಿರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ. ಧನ್ಯವಾದಗಳು. ಶುಭ ದಿನ.